ಧರ್ಮ ಪ್ರಚಾರಕ್ಕಾಗಿ ಶೃಂಗೇರಿ ಶಾರದಾ ಪೀಠದ 37ನೇ ಜಗದ್ಗುರುಗಳಾದಂಥ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳ ಧರ್ಮ ವಿಜಯ ಯಾತ್ರೆ ನಡೆಯಿತು. 3 ದಿನಗಳಿಂದ ಕಾರವಾರದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಶ್ರೀಗಳು ಭಾಗಿಯಾಗಿದ್ದರು. ಧರ್ಮ ಪ್ರಚಾರಕ್ಕಾಗಿ ಆಗಮಿಸಿದ ಶ್ರೀಗಳಿಗೆ ಕಾರವಾರದ ಮಾಲಾದೇವಿ ಮೈದಾನದಲ್ಲಿ ಗುರುವಂದನಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಗಳನ್ನು ಚಂಡೆವಾದ್ಯ ಮತ್ತು ಪೂರ್ಣಕುಂಭ ಹೊತ್ತ ಮಹಿಳೆಯರು ಸ್ವಾಗತ ಕೋರಿದರು. ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಅವರ ನೇತೃತ್ವದಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರವಾರದ ಮಾಲಾದೇವಿ ಮೈದಾನದಲ್ಲಿ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ರೂಪಾಲಿ ನಾಯ್ಕ ಅವರ ಪರವಾಗಿ ಅವರ ಮಗ ಪರ್ವತ್ ನಾಯ್ಕ್ ದಂಪತಿ ಶ್ರೀಗಳ ಪಾದಪೂಜೆ ನೆರವೇರಿಸಿದರು. ಬಳಿಕ ರೂಪಾಲಿ ನಾಯ್ಕ ಅವರು ಕುಟುಂಬ ಸಮೇತರಾಗಿ ಶ್ರೀಗಳಿಗೆ ಗುರು ಕಾಣಿಕೆ ಅರ್ಪಿಸಿದರು. ಶ್ರೀಗಳಿಗೆ ನಾಟ್ಯ ಶಾರದೆಯ ಮೂರ್ತಿ ನೀಡಿ ಬೆಳ್ಳಿಯ ಅಭಿನಂದನಾ ಪತ್ರ ಸಮರ್ಪಿಸಿದರು. ಶ್ರೀಗಳು ರೂಪಾಲಿ ನಾಯ್ಕ ಅವರಿಗೆ ಶಾರದಾ ಮೂರ್ತಿ ನೀಡಿ ಅವರ ಕುಟುಂಬಕ್ಕೆ ಆಶೀರ್ವದಿಸಿದರು. ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಅವರು ಅದ್ಭುತ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅವರಿಗೆ ಅಧಿಕಾರ ಇರಲಿ ಇಲ್ಲದೇ ಇರಲಿ ಯಾವುದೇ ಸಂದರ್ಭದಲ್ಲೂ ರೂಪಾಲಿ ನಾಯ್ಕ ಅವರು ಶೃಂಗೇರಿ ಪೀಠದ ಬಗ್ಗೆ ಅಪಾರ ಗೌರವ ಹೊಂದಿದ್ದಾರೆ. ಅವರಿಗೆ ಮುಂದಿನ ಜೀವನದಲ್ಲಿ ದೇವರ ಅನುಗ್ರಹದಿಂದ ಉತ್ತಮ ಸ್ಥಾನಮಾನ ಸಿಕ್ಕಿ ಜನಸೇವೆ ಮಾಡೋ ಅವಕಾಶ ಸಿಗಲಿ ಅಂತ ಶ್ರೀಗಳು ಆಶೀರ್ವಾದ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕಿ ರೂಪಾಲಿ ನಾಯ್ಕ, ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳ ಗುರುವಂದನಾ ಕಾರ್ಯಕ್ರಮ ಆಯೋಜನೆ ಮಾಡೋ ಅವಕಾಶ ಸಿಕ್ಕಿರೋದು ನನ್ನ ಸೌಭಾಗ್ಯ. ಕಳೆದ 4 ದಿನ ಶ್ರೀಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದು ಜಿಲ್ಲೆಯ ಜನರ ಸೌಭಾಗ್ಯ ಅಂತ ಹೇಳಿದರು. ಕರ್ನಾಟಕ ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿ ಕರ್ತವ್ಯವನ್ನು ನಿರ್ವಹಿಸಿ ಅನೇಕ ಬಡ ಜನರ ಕಷ್ಟ ಕಾರ್ಪಣ್ಯಗಳಿಗೆ ನ್ಯಾಯದ ಸಮತೂಕವನ್ನು ನೀಡತಕ್ಕಂಥ ನ್ಯಾಯಾಧೀಶೆ. ಇವತ್ತಿನ ದಿವಸ ಈ ಒಂದು ನಮ್ಮ ಈ ಕಾರವಾರ ಯಾತ್ರೆಯ ಒಂದು ವಿಶೇಷವಾದಂತಹ ಸಂದರ್ಭದಲ್ಲಿ ಈ ಒಂದು ವಿಶೇಷವಾದಂತಹ ಈ ಗುರುವಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀರಿ. ಇದರಲ್ಲಿ ವಿಶೇಷವಾಗಿ ನಮ್ಮ ಪ್ರೀತಿಪಾತ್ರರಾಗಿರ್ತಕ್ಕಂತಹ ಇಲ್ಲಿಯ ಮಾಜಿ ಶಾಸಕಿಯಾಗಿ ವಿಶೇಷವಾದಂತಹ ಕಾರ್ಯಗಳನ್ನು ಮಾಡಿರ್ತಕ್ಕಂತಹ ಅವರು ಈ ಒಂದು ವಿಶೇಷವಾದಂತಹ ಗುರುವಂದನಾ ಕಾರ್ಯಕ್ರಮವನ್ನು ಈ ಒಂದು ಪೀಠದ ಒಂದು ವಿಷಯದಲ್ಲಿ ಒಂದು ವಿಶೇಷವಾದಂತಹ ಶ್ರದ್ಧೆಯನ್ನು ಹೊಂದಿದವರಾಗಿ ಅವರಿಗೆ ಆ ಒಂದು ಸ್ಥಾನ ಇರಲಿ ಅಥವಾ ಇಲ್ಲದೇ ಇರಲಿ ಯಾವ ಸಮಯದಲ್ಲಿ ಬೇಕಾದರೂ ಆಗಲಿ ಅವರು ಈ ಪೀಠದ ಬಗ್ಗೆ ಒಂದು ಅಪಾರವಾದಂತಹ ಒಂದು ಗೌರವವನ್ನು ಹೊಂದಿದವರಾಗಿದ್ದಾರೆ. ನಮ್ಮ ಒಂದು ಸೌಭಾಗ್ಯ ನಮ್ಮ ಶೃಂಗೇರಿ ಶ್ರೀ ಶಾರದಾಂಬೆಯ ಶ್ರೀ ಗುರುಗಳಾದಂಥ ವಿಧುಶೇಖರ ಸ್ವಾಮೀಜಿಯವರ ಒಂದು ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಅವರ ಒಂದು ಗುರುವಂದನಾ ಕಾರ್ಯಕ್ರಮ ನಾವು ಇವತ್ತು ಮಾಲಾದೇವಿ ಗ್ರೌಂಡಲ್ಲಿ ಆಚರಣೆ ಮಾಡಿದ್ವಿ. ಆ ಗುರುವಂದನಾ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಕಾರವಾರ ಜನತೆ, ಕಾರವಾರ ಅಂಕೋಲ ಕ್ಷೇತ್ರದ ಜನತೆ ಮತ್ತು ಜಿಲ್ಲೆಯಿಂದ ಬಂದಿರುವಂಥ ಎಲ್ಲ ಭಕ್ತಾದಿಗಳು ಅವರ ಆಶೀರ್ವಚನವನ್ನು ಸ್ವೀಕಾರ ಮಾಡಿ ಇವತ್ತು ಹೋಗಿದ್ದಾರೆ. ತುಂಬ ಖುಷಿಯ ವಿಷಯ ಏನಂದರೆ ಈ 4 ದಿವಸದ ಮಟ್ಟಿಗೆ ಉತ್ತರ ಕನ್ನಡ ಜಿಲ್ಲೆಗೆ ಭಾಳ ದೊಡ್ಡದಾದ ಒಂದು ದಿನ ಅಂತ ನಾವು ಹೇಳಿಕ್ಕೆ ಬಯಸ್ತಾ ಇದ್ದೇವೆ. ಶೃಂಗೇರಿ ಶ್ರೀ ಶಾರದಾಂಬೆ ನಮಗೆಲ್ಲರಿಗೂ ಕೂಡ ಆ ದೇವಿ ಆಶೀರ್ವಾದ ಮಾಡುವಂಥದ್ದು ಹಿಂದಿನಿಂದಲೂ ಕೂಡ ಇದೆ. ಆದರೂ ಕೂಡ ಭಕ್ತಾದಿಗಳು ಎಲ್ಲೂ ಕೂಡ ಇಷ್ಟು ರಾತ್ರಿ ಆದರೂ ಕೂಡ ಹೇಳ್ದೆ ಎಲ್ಲವನ್ನು ಗುರುಗಳ ಆಶೀರ್ವಚನವನ್ನು ಕೇಳಿಕೊಂಡು ಇವತ್ತು ಪ್ರಸಾದ ಸ್ವೀಕಾರ ಮಾಡಿ ಹೋಗ್ತಾ ಇರೋದು ನಮಗೆ ಕೂಡ ಇವತ್ತು ಹೆಮ್ಮೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.